ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ 9th ಫೇಸಲ್ಲಿರುವಂಥ 2030 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸಿದ್ದೀವಿ ನೋಡಿ. ಇದು ಬಂದು ನಿಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. BDA 20ಗೆ 30. ಓಕೆ, ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ತಾರದು. ಈ ಕಡೆ ನೋಡಿಸ್ತಾ ಇದ್ದೀನಿ, ಈ ಕಡೆನೂ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಇಲ್ಲಿ MS ಗ್ರಿಲ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ಲು MS ಗೇಟು ನಿಮಗೆ ಫುಲ್ಲು ಕಾರ್ ಹೋಗೋಕ್ಕೆ. ಹಾಗೆ ಇಲ್ಲಿ ವಾಕಿಂಗ್ ಹೋಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಧಾರಾಳವಾಗಿ ಬೇಕಂದ್ರೆ ಇಲ್ಲೂ ಒಂದು ಕಾರ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ ಮೇಲ್ಗಡೆ. ಓಕೆ, ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ನೋಡ್ಬೋದು. ನಿಮಗೆ ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೊಂಡು ನಿಮಗೆ 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ನೋಡ್ಬೋದು. ಮೇಲ್ಗಡೆ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಆಗಿದೆ. ಇನ್ನೂ ಕೆಲಸ ನಡೀತಾ ಇದೆ. ಒಳಗಡೆ ಎಲ್ಲ ಮಾತಾಡ್ತಾವ್ರೆ, ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಕಾವೇರಿ ಕಲೆಕ್ಷನ್ ಆಗಿದೆ ಆಲ್ರೆಡಿ. ಹಾಗೆ ಇಲ್ಲಿ ಬೋರ್ ಬಂದಿದೆ, ಇಲ್ಲಿ ಬಂದು ಸಂಪು ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರವೇಶ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಕೆಳಗಡೆನೇ ನಿಮಗೆ ಒಂದು ಸಿಂಗಲ್ ರೂಮ್ ಬಂದಿದೆ ನಿಮಗೆ. ಧಾರಾಳವಾಗಿ ತಾವೇ ಇರ್ಬೋದು, ಇಲ್ಲಾಂದರೆ ರೆಂಟ್ ಕೂಡ ಕೊಡ್ಬೋದು. ನೋಡ್ಬೋದು ಇಲ್ಲಿ ಒಂದು ಸಣ್ಣದಾಗಿ ಒಂದು ಹಾಲು. ಹಾಗೆ ಇಲ್ಲಿ ಕಿಚನ್ ರೂಮ್, ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಹಾಗೆ ಇಲ್ಲಿ ಒಂದು ರೂಮ್ ಕೂಡ ಬಂದಿದೆ ವಿತ್ ಕಬೋರ್ಡ್ ಆರ್ಡರ್ ಬಂದಿದೆ ಅಲ್ಲಿ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಒಂದು ಕಾರ್ ಪಾರ್ಕಿಂಗು, ಒಂದು ಸಿಂಗಲ್ ರೂಮ್ ಬೆಡ್ ಮನೆ ಇದೆ ಇಲ್ಲಿ. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ನಿಮಗೆ 3 ಅಡಿ ಜಾಗ ಕೊಟ್ಟಿದ್ದಾರೆ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ ಬ್ಲ್ಯಾಕ್ ಕಲರ್. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಮೇಲೆ ಹೋಗೋಣ. ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನಿಮಗೆ SS ಸ್ಟೀಲ್ ಕೊಟ್ಬಿಟ್ಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಹಾಗೆ ಸೈಡ್ ವಾಲಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ. ಒಳಗಡೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಡೋರ್ ನೋಡಿಸ್ತಾ ಇದ್ದೀನಿ ನಿಮಗೆ. ಡೋರ್ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿದೆ ನಿಮಗೆ. ಹಾಗೆ ಹೊಸಲು ಅಷ್ಟೇ ನಿಮಗೆ ಟೀಕಲ್ಲೇ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾರೆ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ರೆಡ್ ಕಲರ್ ಗ್ರಾನೈಟು. ಇದು ಹಾಲು. ಹಾಗೆ ವಾಲ್ ಅಬ್ಸರ್ವ್ ಮಾಡ್ಬೋದು ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ವಿತ್ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ರಾಯಲ್ ಪೇಂಟ್ ಮಾಡಿದ್ದಾರೆ, ನೀವು ನೋಡ್ಬೋದು ಅಲ್ಲಿ ರೆಡ್ ಕಲರಲ್ಲಿ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲೊಂದು TV ಯೂನಿಟ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್. ಸರಿ, ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ಗಳು ತುಂಬ ಚೆನ್ನಾಗಿ ಮಾಡಿದೆ ನಿಮಗೆ. ಸ್ಟೋರೇಜ್ ಜಾಗ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಟೀಕಲ್ಲಿ ಆಗಿದೆ ನಿಮಗೆ. ಈಸ್ಟ್ ಫೇಸ್ ಸೈಡಿಂದ ನಿಮಗೆ ಧಾರಾಳವಾಗಿ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಸಾರಿ, ಈಸ್ಟ್ ಡೋರ್ ಅಲ್ಲ, ನಾರ್ತ್ ಡೋರು. ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ನೋಡಿಸ್ತಾ ಇದ್ದೀನಿ ಹೊರಗಡೆ 2 ಶೇಪ್. ಓಕೆ, ಅಡುಗೆ ಮನೆ ನೋಡ್ತೀನಿ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಮಗಿಲ್ಲಿ. ಓಕೆ, ಬನ್ನಿ ಅಡುಗೆ ಮನೆ ಹೋಗೋಣ. ಓಕೆ, ಅಡುಗೆ ಮನೆ ನೋಡ್ಬೋದು ನಿಮಗೆ. L ಶೇಪಲ್ಲಿ ದೊಡ್ಡದಾಗಿ ಬಂದಿದೆ ನಿಮಗೆ. ಕೆಳಗಡೆ ಎಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ
ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡ್ಬೋದು. ಹಾಗೆ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಧಾರಾಳವಾಗಿ ನಿಮಗೆ ಡೈನಿಂಗ್ ಟೇಬಲ್ ಬರುತ್ತೆ. ನಿಮಗೆ 4 ಜನ ಕೂತ್ಕೊಳ್ಳೋ ಅಷ್ಟು ಡೈನಿಂಗ್ ಟೇಬಲ್ ಬರುತ್ತೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿದೆ. ತುಂಬ ಚೆನ್ನಾಗಿದೆ ದೇವ್ರ ಮನೆ, ಟೀಕಲ್ಲೇ ಬಂದಿದೆ ನಿಮಗೆ. ಹೊರಗಡೆ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಈ ಕಡೆಯಿಂದ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಯುಟಿಲಿಟಿ ಕೂಡ ಬಂದಿದೆ. ನಿಮಗೆ ನೋಡ್ಬೋದು ಸೈಡ್ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಯುಟಿಲಿಟಿ. ಅಲ್ಲಿ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಓಕೆ, ಇಲ್ಲಿ ನೋಡ್ಬೋದು ಸಣ್ಣ ಪುಟ್ಟ ಟೇಬಲ್ಸ್ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಪ್ಯಾನಿಟ್ರಿ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆ ತುಂಬ ಜಾಗ ಮಾಡಿದ್ದಾರೆ ಇಲ್ಲಿ ಮಾತ್ರ. ಹಾಗೆ ಎಲ್ಲ ಸ್ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಗ್ಬೋದು. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸ್, ತುಂಬ ಚೆನ್ನಾಗಿದೆ. ನಿಮಗೆ ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ಓವರ್ ಹೆಡ್ ಕಬೋರ್ಡ್. ಓಕೆ, ಇದಿಷ್ಟು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಆಮೇಲೆ ಸೆಕೆಂಡ್ ಫ್ಲೋರ್ ಹೋಗೋಣ. ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲಿ SS ಸ್ಟೀಲ್ ಕೊಟ್ಬಿಟ್ಟು ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ JP ನಗರ್ 9th ಫೇಸ್. ಮಡಿ ಮೇಲೆ ಬಂದು ಸೆಕೆಂಡ್ ಫ್ಲೋರಲ್ಲಿ ಬಂದಿದ ತಕ್ಷಣ ನಮಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ಸ್ಟಡಿ ಟೇಬಲ್ ಬರುತ್ತೆ. ಒಂದು ಸ್ಟಡಿ ಟೇಬಲಲ್ಲಿ ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಓಕೆ, ಹಾಗೆ ನೋಡ್ಬೋದು ನಿಮ್ಗೆ ಇನ್ನೂ ಕೆಲಸ ನಡೀತಾ ಇದೆ, ಅವ್ರು ಮಾಡ್ತಾವ್ರೆ. ಕಿಂಗ್ ಸೈಜ್ ಕಾಟ್ ಬಂದಿದೆ ನಿಮಗೆ, ವಾರ್ಡ್ರೋಬ್ಗಳು ಬಂದಿದೆ, ಓವರ್ ಹೆಡ್ ಕವರ್, ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ದೊಡ್ಡದಾಗಿದೆ ಬೆಡ್ರೂಮ್ ಮಾತ್ರ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಹಾಗೆ ಈ ಕಡೆಯಿಂದ ನೋಡ್ತೀನಿ, ಇಲ್ಲಿ ಬಂದು ನಿಮಗೆ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಬನ್ನಿ ಈ ಕಡೆ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇದು ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಅಲ್ಲೆಲ್ಲ ನಿಮ್ಗೆ ವಾರ್ಡ್ರೋಬ್ ಬಂದಿದೆ, ನಿಮಗೆ ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಆಗಿದೆ ನಿಮಗೆ ವಿತ್ ಫ್ಯಾನು. ಇದು ಬಂದು ಈಸ್ಟ್ ಸೈಡ್ ಇರೋದ್ರಿಂದ ನಿಮಗೆ ಕಿಟಕಿ ಎಲ್ಲ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಮೇಲೆ ನಮಗೆ ಇಲ್ಲಿ TV ಯೂನಿಟ್ ಬರುತ್ತೆ ಒಂದು. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಗ್ರೀನ್ರಿ ತುಂಬ ಹಸಿರು, ತುಂಬ ಚೆನ್ನಾಗಿದೆ. ಈ ಥರ ಹಸಿರು ಇರಬೇಕು. ಆ ಪಕ್ಷಿಗಳ ಸೌಂಡ್ ಕೇಳಬೇಕು, ಅವೆಲ್ಲ ತುಂಬ ಚೆನ್ನಾಗಿ. ಸಿಟಿ ಒಳಗಡೆ ಇದ್ದು ಬರೀ ಗಾಡಿಗಳ ಸೌಂಡ್, ಬೆಳಗ್ಗೆ 4 ಗಂಟೆ 5 ಗಂಟೆ ಆದರೆ ಸಾಕು ಗಾಡಿಗಳ ಸೌಂಡ್ ಬರ್ತಾ ಇರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಮೇಲ್ಗಡೆ ನೋಡ್ಬೋದು ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ನಿಮಗೆ.
ಹಾಗೆ ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟು ಸಣ್ಣ ಪುಟ್ಟ ಐಟಮ್ಗಳು ಮಡಿಕೊಳ್ಳೋಕ್ಕೆ ಕಬೋರ್ಡ್ ಕೂಡ ಮಾಡಿದ್ದಾರೆ. ನಿಮಗಿಲ್ಲ ಕೆಳಗಡೆ ನಾವೇನು ನೋಡಿದ್ವಿ ಮಾಸ್ಟರ್ ಬೆಡ್ರೂಮು ಸೇಮ್ ಅದೇ ಥರ ಬರುತ್ತೆ ನಿಮಗಿಲ್ಲೂ ಕೂಡ. ನಿಮಗೆ ಕಿಂಗ್ ಸೈಜ್ ಕಾಟು, ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಬಂದರೆ ನಿಮಗೆ ಟಿ ವಿ ಯೂನಿಟ್ ಬರುತ್ತೆ. ಇದು ವೆಟ್ ಸೈಡ್ ಬಂದಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರ್ತದೆ. ಇದು ಅಷ್ಟೇ ನಿಮಗೆ ಟೀ ಕೆಲೆ ಆಗಿರುತ್ತೆ. ಹಾಗೆ ಇದು ರೆಸ್ಟ್ ರೂಮ್. ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಜಲ್ದಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ನೋಡ್ಸೋಕೆ ಹೋಗ್ತಾಯಿಲ್ಲ. ಈ ಕಡೆ ಬಂದರೆ ನಮಗೆ ಆಫ್ ಮೋಲ್ಡೆಡ್ ಟೆರೆಸ್ ಸಿಗುತ್ತೆ ನಮಗೆ. ಇದು ಕೂಡ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿ ಪಿ ಸಿ ಕೊಟ್ಟಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ. ಸಂಜೆ ಹೊತ್ತು ನಿಮಗೆ ರೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಜಾಗ ಮಾತ್ರ ದೊಡ್ಡದಾಗಿದೆ. ನೀವು ನೋಡ್ಬೋದು. ಟೈಲ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಬಾಗಿಲು ಬಂದ್ಬಿಟ್ಟು ನಿಮಗೆ ಕಬ್ಬಿಣದ್ದು ಕೊಟ್ಟಿದ್ದಾರೆ ನಿಮಗೆ ಸೇಫ್ಟಿ ವೈಸ್ಗೆ. ಓಕೆ. ಹಾಗೆ ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಧಾರಾಳವಾಗಿ ಕೂತ್ಕೋಬೋದು ಸಂಜೆ ಹೊತ್ತು. ಹಾಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ನಿಮಗೆ ಮೇಲೆ ನಿಂತ್ಕೋಬೋದು. ಮಕ್ಕಳಿದ್ರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗೆ ಸ್ಟೀಲ್ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಎಲ್ಲ ಬಿಡಿಯೋ ಮನೆಗಳೇ ನಿಮಗೆ ಅಕ್ಕಪಕ್ಕ ಇರೋದೆಲ್ಲ. ಓಕೆ, ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಲ್ಯಾಡರ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಧಾರಾಳವಾಗಿ ಒಬ್ಬರು ಮೇಲೆ ಹೋಗ್ಬೋದು. ನಿಮಗೆ ಆರಾಮಾಗಿ ಹೋಗ್ಬೋದು. ಇಲ್ಲೂ ಅಷ್ಟೇ ನಿಮ್ಗೆ ಒಂದು ಗೇಟ್ ಕೊಟ್ಟಿದ್ದಾರೆ ನೋಡಿ, ಸೇಫ್ಟಿ ವೈಸ್ ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಮೇಲ್ಗಡೆ 1500 ಸಿಂಕ್ ಕೊಟ್ಟಿದ್ದಾರೆ, 1500 ಲೀಟರ್ಸ್ದು. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಒಗ್ಕೋಬೋದು. ಇಲ್ಲೂ ಕೂಡ ಜಾಗ ಇದೆ ನಿಮಗೆ. ವಾಷಿಂಗ್ ಮಿಷಿನ್ ಮಡಿಕೊಂತೀನಿ ಅಂದರೆ ಇಲ್ಲೂ ಮಡಗ್ಬೋದು ನಿಮಗೆ. ಹಾಗೆ ಬಟ್ಟೆ ಒಣಗಾಕೋಕ್ಕೆ ನಿಮಗೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಿಮಗೆ. ಫುಲ್ ಡೆವಲಪ್ಮೆಂಟ್ ಏರಿಯಾ, ತುಂಬ ಚೆನ್ನಾಗಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು JP ನಗರ 9th ಫೇಸ್ ಬರುತ್ತೆ ನಿಮಗೆ. BDO ಮನೆ 20ಗೆ 30 ಈಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,65 lakhs ಕೇಳ್ತಾರೆ. ಅಂದರೆ 1,65 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಯಾರಾದರೂ ಒಳ್ಳೆ ಮನೆ ನೋಡ್ತಿದ್ದಾರೆ ಅವರು ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.